ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಕ್ಷಕ್ ಲೈಫಲ್ಲಿ ಏನು ದೊಡ್ಡ ಸರ್ಪ್ರೈಸ್? ಇನ್ನೊಂದ್ಸಲಿ ಸರ್ಪ್ರೈಸ್ ಅನ್ನೋದಕ್ಕಿಂತ ದೇವ್ರ ಹತ್ರ ವಾಪಸ್ ಏನಾದ್ರು ಕೇಳ್ತೀನಿ ಅಂದರೆ ಅದು ನಮ್ಮ ಅಪ್ಪನ್ನ ವಾಪಸ್ ಕಳಿಸ್ಕೊಟ್ರೆ ಅಷ್ಟೇ ಸಾಕು, ಅದೇ ಖುಷಿ. ಅವ್ರ ಜೊತೆ ಇದೆಲ್ಲ ದಿನಗಳು ಮರ್ತೋಗಿ ಅವ್ರ ಜೊತೆ ತಿರ್ಗಾ ಒಂದು ಹೊಸ ದಿನಗಳು ಸ್ಟಾರ್ಟ್ ಮಾಡ್ತೀನಿ. ಅದೇ ಒಂದು ಹೊಸ ಸರ್ಪ್ರೈಸ್ ಅನ್ನೋ ಸಿಕ್ಕದೆ. ಖಂಡಿತವಾಗ್ಲೂ ಅದೆಲ್ಲ ಆಗ್ಲಿ. ಬಟ್ ಸದ್ಯಕ್ಕೆ ರಮಲ ನೀನು ಹೇಳಮ್ಮ, ಎಷ್ಟು ಕಷ್ಟಪಟ್ಟಿದೆ ಇವತ್ತು ಸರ್ಪ್ರೈಸ್ ಮಾಡೋದಕ್ಕೆ ರಕ್ಷಕ್ಕೆ? ಫಸ್ಟ್ ಸಿಸ್ಟರ್ಗೆ ಕಾಲ್ ಮಾಡಿ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಅಯ್ಯೋ, ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ, ಅವನೊಂಥರ ವಿಚಿತ್ರ, ನನಗೆ ಇನ್ನೂ ಗೊತ್ತಾಗಿಲ್ಲ ಏನು ಅವನಿಗೆ ಇಷ್ಟ ಅಂತ ಅಂದ್ಬಿಟ್ರು. 20 ವರ್ಷದವರೆಗೆ ಇವನಿಗೆ ಏನು ಸರ್ಪ್ರೈಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರೊಳಗೆ ನಾನು ಬೇರೆ ಕಡೆ ಹೋಗ್ಬೇಕಾಯ್ತು. ಬಟ್ ಆ ಟೈಮ್ನಲ್ಲಿ ಇವನಿಗೆ ಏನು ಸರ್ಪ್ರೈಸ್ ನನಗೆ ಅನ್ಸಿದ್ದು ಸರ್ಪ್ರೈಸ್ ಆಗ್ಬೋದೇನೋ ಅಂತ ನಾನೇ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡು ಕೆಲವೊಂದು ಮಾಡಿದೀನಿ. ಇನ್ ಕೆಲವೊಂದು ಸಿಸ್ಟರ್ ಹೇಳಿದ್ರು ಈ ತರ ಇಷ್ಟ ಆಗುತ್ತೆ ಅಂತ, ಅದ್ರ ಮೇಲೆ ಸರ್ಪ್ರೈಸ್ ಮಾಡಕ್ಕೆ ಟ್ರೈ ಮಾಡಿದೀನಿ, ನೋಡ್ಬೇಕು. ರಮೋಲ, ಈಗ ನಿಮ್ಮ ಬ್ಯಾಚುಲರ್ ರಕ್ಷಕಿಗೆ ಕೊಡುವಂತ ಮೊದಲ ಸರ್ಪ್ರೈಸ್ ಯಾವ? ಮೊದಲ ಸರ್ಪ್ರೈಸ್ ವಿಟಿಲಿದೆ. ವಿಟಿಲ್ ಇದೆಯಾ ನೋಡ, ವಿಚಿ ಪ್ಲೀಸ್. ಸ್ಪೆಂಡ್ ಮಾಡ್ತಾರೆ ಅಂತ ನಾನು ಕೇಳಿದ್ದೆ. ಇವತ್ತು ರಕ್ಷಕ್ಗೋಸ್ಕರ ನಾನು ಇಲ್ಲಿ ಬಂದು ಅವ್ರ ತಂದೆನ ಹುಡ್ಕೊಂಡು ಬಂದು ಪೂಜೆ ಮಾಡಿ ಅವನಿಗೆ ಒಳ್ಳೇದಾಗ್ಲಿ, ಅವ್ರ ತಂದೆ ಆಶೀರ್ವಾದ ಯಾವಾಗಲೂ ಅವನ ಜೊತೆ ಇರಲಿ ಅಂತ ನಾನಿವತ್ತು ಬೇಡ್ಕೊಂಡಿದ್ದೀನಿ. ಅವ್ರ ತಂದೆ ಆಸೆ ಪಟ್ಟಿರೋ ಹಾಗೆ ಇಂಡಸ್ಟ್ರಿಲಿ ದೊಡ್ಡದಾಗಿ ಹೆಸರು ಮಾಡಲಿ, ಟ್ಯಾಲೆಂಟೆಡ್ ಪರ್ಸನ್ ಆಗಿ ಬೆಳೀಲಿ ಅಂತ ಹೇಳಿ ಅವ್ರು ಆಸೆ ಪಟ್ಟಿರೋ ಹಾಗೆ ನೀನು ಕಷ್ಟಪಟ್ಟು ಸಕ್ಸಸ್ಫುಲ್ ಆಗಿ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ನನ್ನ ಆಸೆ ಕೂಡ. ಅವ್ರ ಆಸೆನ ಬೇಗ ಈಡೇರಿಸು ಅಂತ ಹೇಳ್ತಾ ಗುಡ್ ಲಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತಂಗ ನಾವು ಟರ್ಕಿ ಅದೆಲ್ಲ ಮಾತಾಡಿದ್ವಿ, ಬಟ್ ನಿಜವಾಗ್ಲೂ ಮನಸ್ಸಿಗೆ ಹತ್ರ ಆಗಿರೋರು. ನಾನೇನು ಜಾಸ್ತಿ ಮಾತಾಡಲ್ಲ, ನೀನೇ ಹೇಳು. ನನ್ನ ಫ್ರೀ ಟೈಮ್ ಇದ್ದಾಗ, ನನಗೆ ಬೇಜಾರಾದಾಗ, ನಂಗೆ ತುಂಬ ಖುಷಿ ಆದಾಗ ಅಪ್ಪನ ಪಕ್ಕದಲ್ಲಿದ್ದು ಅಜ್ಜಿ ಸಮಾಧಿ, ಅಂದರೆ ನಮ್ಮ ತಂದೆಯವರ ಅಮ್ಮನ ಸಮಾಧಿ, 2 ಸಮಾಧಿನೂ ಹೋಗಿ ತುಂಬ ನೀಟಾಗಿ ಕ್ಲೀನ್ ಮಾಡಿ ನಾನು ನನ್ನ ಫ್ರೆಂಡ್ಸು, ಇಲ್ಲ ನಾನು ಯಾರೂ ಇಲ್ಲ ಅಂತ ಹೇಳಿದ್ರೆ ನಾನು ಒಬ್ಬನೇ ಹೋಗ್ತೀನಿ. ಸಾಂಗ್ ಪ್ಲೇ ಮಾಡಿಕೊಂಡು ಸಮಾಧಿ ಮೇಲೆ ಕೂತ್ಕೊಂಡು ಸುಮ್ಮನೆ ಸಾಂಗ್ ಕೇಳ್ಕೊಂಡು ಬರ್ತೀನಿ. ಎಲ್ಲರೂ ಹೇಳ್ತಾರೆ ಅವಾಗ ಹೋಗ್ಬೇಡ ಅಂದರೆ ನನ್ನ ಮನ್ಸಿಗೇನೋ ಒಂಥರ ನೆಮ್ಮದಿ ಕೊಡುತ್ತೆ ಅಲ್ಲಿ ಹೋದಾಗ. ನನಗೇನೇ ಬೇಜಾರಾದರೂ ಅಲ್ಲೇ ಹೇಳ್ಕೊತೀನಿ, ನನಗೆ ಎಷ್ಟೇ ಖುಷಿ ಆದರೂ ಅಲ್ಲೇ ಹೇಳ್ಕೊತೀನಿ. ಯಾರೇ ಏನೇ ನನಗೆ ಸರ್ಪ್ರೈಸ್ ಕೊಟ್ಟರು, ಯಾರೇ ಏನೇ ಗಿಫ್ಟ್ ಕೊಟ್ಟರು ನನಗೇನು ಹೊಸದು ಅನ್ಸಲ್ಲ. ಯಾಕೆ ಅಂದರೆ ನಾನು ನೋಡಿದ ತಕ್ಷಣ ಅದು 1 ಗಂಟೆನೋ 2 ಗಂಟೆನೋ ಅದು ನಮ್ಮ ಮನೇಲಿರೋದು, ಅದು ಎಷ್ಟೇ ಆಗಿರ್ಬೋದು ಅಮೌಂಟು, ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅಷ್ಟು ಪ್ರೀತಿಯಿಂದ ತೊಗೊಂಬಂದು ಯಾರ ಕಡೆ ತರಿಸ್ಬಿಡೋರಿಲ್ಲ, ಅವರೇ ತೊಗೊಂಬಂದು ಕೊಡೋರು ನನಗೆ. ಅದಕ್ಕೆ ಯಾವುದೇ ನನಗೇನೇ ನೋಡಿದ್ರು ಇವತ್ತು ಯಾವುದೋ ದೊಡ್ಡದು ಹೊಸದು ಅಂತ ಅನ್ಸಲ್ಲ, ಅಷ್ಟು ರಾಯಲ್ ಆಗಿ ಸಾಕಿದ್ದು. ನಮ್ಮಪ್ಪ ಹೋಗಾದ್ಮೇಲೆ ಮನೆಗೆ ಹಾಲ್ಗೆ ದುಡ್ಡು ಇಲ್ದಿರೋ ದಿವಸ ನೋಡ್ಕೊಂಬಂದಾಯ್ತು, 50 ರೂಪಾಯಿ ಇಲ್ದಿರೋ ದಿವಸನು. ಇವತ್ತೇನಾದ್ರು ನಾನು ಸ್ಟ್ರಗಲ್ ಬೀಳ್ತಾ ಇದ್ದೀನಿ, ನಾನು ಕಷ್ಟ ಬಿದ್ದು ಮುಂದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಮ್ಮಪ್ಪನ ಒಂದು ಆಶೀರ್ವಾದ, ಅವ್ರು ಕೊಟ್ಟಿದ್ದಂಥ ಧೈರ್ಯ ಇಲ್ಲಿ ಗಂಟ ಬಂದು ನಿಂತ್ಕೊಂಡಂಗಾಯಿತು. ಒಂದು ಮಗುಗೆ ಏನೇನು ಮಾಡಬೇಕಿತ್ತು ನಮ್ಮಪ್ಪ ಇದ್ದಾಗ ಅವ್ರನ್ನ ಒಂದೇ ಬೆಡ್ಡಲ್ಲಿ ಮಲಗಿಸ್ಕೊಂಡು ಪ್ರತಿಯೊಂದು ಅವ್ರನ್ನ ಕಣ್ಮುಂದೆ ನೋಡಿದ್ದೀನಿ. ಬ್ಲಡ್ ಲಾಸ್ ಆಯಿತು, ಕಿಡ್ನಿ ಫೇಲ್ಯೂರ್ ಆಯಿತು, ಲಿವರ್ ಫೇಲ್ಯೂರ್ ಆಯಿತು, ಪ್ರತಿಯೊಂದು ನಾನು ಕಣ್ಣಾರೆ ನೋಡಿದ್ದೀನಿ. ಲಾಸ್ಟಲ್ಲಿ ನಮ್ಮಪ್ಪ ಇನ್ನೇನೊಂದು 60 ಇದೆ ಹಾರ್ಟ್ ಬೀಟು, ಕರ್ಕೊಂಬಂದು ಇಲ್ಲಿ ನಿಲ್ಸಿದ್ರು ನಮ್ಮ ಅಪ್ಪನ ಮುಂದೆ. ಅಪ್ಪ ಮಲಗಿದ್ರು, ವೆಂಟಿಲೇಟರ್ ಹಾಕಿದ್ರು. ಇನ್ನೊಂದ್ಸಲಿ ಆರ್ಟ್ನ ಪ್ರೆಸ್ ಮಾಡಿ ನೋಡೋಣ, ಪಂಪ್ ಮಾಡೋಣ, ಒಂದ್ಸಲಿ ಉಸಿರು ಬಂದರೂ ಬರ್ಬೋದು ಅಂತ ನಾನು ಅಂದೆ. ನನ್ನ ಲೈಫಲ್ಲಿ ಇಲ್ಲಿ ಗಂಡ ನೋಡ್ಕೊಂಬಿಟ್ಟಿದ್ದೀನಿ ಅಪ್ಪ ಕಷ್ಟ ಬಿದ್ದಿರೋದು. ಅದನ್ನು ಅವ್ರು ನರಳೋದು, ತಿರ್ಗಿ ಆರ್ಟ್ ಪಂಪ್ ಮಾಡಿದಾಗ ಅವರು ಬೇರೆ ಥರ ರಿಯಾಕ್ಟ್ ಮಾಡೋದನ್ನು ನನ್ನ ಕೇಳಿ ನೋಡೋಕ್ಕಾಗಲ್ಲ ಅಂತ 60 ಹಾರ್ಟ್ ಬೀಟು 30ಗೆ ಬಂತು, 25, 23, 20 ಈ ಥರ 5, 6 ರಪ್ ಅಂತ ಬಂದು ಒನ್ ಹಾರ್ಟ್ ಬೀಟ್ಗೆ ಎಲ್ಲ ಮಿಷಿನ್ ಆಫ್ ಆಯಿತು. ಆಫ್ ಆಗಿದ ತಕ್ಷಣ ಅದೇ ನಮ್ಮ ಅಪ್ಪನ ಕೊನೆ ಬಾರಿ ನೋಡಿದ್ದು ನಾನು ಇವತ್ತಿಗೂ ನಾನು ಸ್ಟಾರ್ಟಿಂಗ್ ಶೋ ಸ್ಟಾರ್ಟ್ ಆದಾಗಲೂ ಹೇಳಿದ್ದೆ, ರವಿ ಸರ್ಗೆ ಕೊಟ್ಟಿದ್ದಂಥ ಬುಲೆಟ್ ಅಂತ ಒಂದು ಹೆಸರು ಇವತ್ತಿಗೂ ಅದು ಇನ್ನು ಜೀವಂತಕ್ಕೂ ಇದೆ ಅಂತ ಹೇಳಿದ್ರೆ ಅದು ರವಿ ಸರ್ಗೆ ಯಾವತ್ತಿಗೂ ಅದು ಸಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಯಾವತ್ತಿಗೂ ಅದು ಮರೆಯಲ್ಲ ನಾವು.
ಥ್ಯಾಂಕ್ ಯು ಸೋ ಮಚ್. ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವ್ರು ಅಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ. ರೀಸೆಂಟಾಗಿ ಅಪ್ಪನ ಬರ್ಡೇ ದಿವಸನೂ ನಾನು ರಿಹರ್ಸಲ್ ಇದ್ದೆ, ಹೋಗೋಕ್ಕಾಗಿರಲಿಲ್ಲ. ಫ್ಯಾಮಿಲಿ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಬಂದಿದ್ರು. ಥ್ಯಾಂಕ್ ಯು ಸೋ ಮಚ್. ರಚ್ಚು, ಅವ್ನ ಮನ್ಸು ಖುಷಿಯಾಗಿದೆ, ಅವನ ಆತ್ಮಕ್ಕೆ ಖುಷಿಯಾಗಿದೆ, ಅವನ ಖುಷಿನೇ ನಮ್ಮ ಖುಷಿ. ಥ್ಯಾಂಕ್ ಯು. ಐ ಆಮ್ ಹ್ಯಾಪಿ. ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು ಬಸ್. ಥ್ಯಾಂಕ್ ಯು. ರವಿ ಸರ್, ನೀವು ಅಷ್ಟು ದೂರ ಹೋಗಿ ಕೂಡ ಅಲ್ಲಿ ಕೂಡ ನೀವು ನಮ್ಮ ಶೋನ ನೆನಪಿಟ್ಕೊಂಡು ಅವನ ಹೆಸರನ್ನ ಅಲ್ಲೆಲ್ಲ ಬರೆದು ಅಲ್ಲಿ ಕೂಡ ಭರ್ಜರಿ ಬ್ಯಾಚಸ್ ಅಚ್ಚೆ ಹಾಕೊಂಡು ಬಂದಿದ್ದೀರಲ್ಲ, ಅದಕ್ಕಿಂತ ಏನ್ ಬೇಕು ಅಲ್ವಾ? ಇವೆಲ್ಲದಕ್ಕಿಂತ ಸಮಾಧಿಗೆ ಹೋಗಿರೋ ಒಂದು ನಿಮ್ಮ ಗೆಸ್ಚರ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಆರ್ಟ್ಫುಲ್ಲಿ ಫೆಲ್ಟ್. ನನಗೂ ಬುಲೆಟ್ ಪ್ರಕಾಶ್ ತುಂಬಾ ನೆನಪಾದ. ಇವಾಗ ನೀವು ಅಲ್ಲಿ ಅವ್ನ ಫೋಟೋ ತೋರಿಸಿದ ತಕ್ಷಣ ತುಂಬಾ ನೆನಪಾದ. ಅವ್ನು ಯಾವಾಗಲೂ ಸದಾ ಅವ್ನ ಮುಖದಲ್ಲಿ ಯಾವಾಗಲೂ ನಗು ಇದ್ದೇ ಇರೋದು ಅವ್ನಿಗೆ. ಯಾವಾಗಲೂ ಅವ್ನು ಸುಮ್ಮನೆ ಇದ್ರು ನಗ್ತಾ ಇರ್ತಾನೆ ಅವನು. ಎನಿ ಕ್ರಿಯೇಟಿಂಗ್ ಮೂಮೆಂಟ್ಸ್ ಬೇರೆ, ಹ್ಯಾಪಿನಿಂಗ್ ಮೂಮೆಂಟ್ಸ್ ಬೇರೆ. ದಿಸ್ ಆರ್ ಆಲ್ ಕಾಲ್ಡ್ ಹ್ಯಾಪಿನಿಂಗ್ ಮೂಮೆಂಟ್ಸ್. ನಾವೇ ಬೇಕು ಅಂತ ಮಾಡೋದಲ್ಲ ಅದು. ಅವ್ನ ಹ್ಯಾಪಿನಿಂಗ್ ಮೂಮೆಂಟ್ಸ್, ಒಂದು ಕಣ್ಣಲ್ಲಿ ಒಂದು ಸರಿ ಕಣ್ಣು ಒರೆಸ್ಬೇಕು ಅಂತ ಅನ್ಸುತ್ತೆ, ಇಲ್ಲ ಕಣ್ಣಲ್ಲಿ ಕಂಬನಿ ಬರುತ್ತಲ್ಲ, ನೀರು ಬರುತ್ತಲ್ಲ, ಆ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿದ್ರೆ ಅದು ಆರ್ಟ್ ಫೆಲ್ಟ್, ಅಂದ್ರೆ ಹೃದಯದಿಂದ ಕಣ್ಣೀರು ಬರ್ತಾ ಇರೋದು. ಆ ಮೂಮೆಂಟ್ಸ್ನ ಇವತ್ತು ಕ್ರಿಯೇಟ್ ಮಾಡಿದ್ದೀರಾ, ಅಂಡ್ ದಟ್ ಈಸ್ ಎ ನೈಸ್ ಮೂಮೆಂಟ್. ಇವೆಲ್ಲ ಈ ವಿಷಯಗಳೆಲ್ಲ ಇವತ್ತು ನೋಡ್ತಾ ಇದ್ರೆ ಎಲ್ಲರಿಗೂ ಮನಸ್ಸು ಹಗುರ ಆಗ್ತಾ ಹೋಗುತ್ತೆ ಇವತ್ತು. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿದ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.